ಬ್ರ್ಯಾಂಡ್ ಬೆಂಗಳೂರು ಎಂದು ಹೇಳುವ ನಾಯಕರೇ ಈ ಸುದ್ದಿಯನ್ನು ನೀವು ಮಿಸ್ ಮಾಡದೆ ನೋಡಲೇಬೇಕು. ಜನ ಮನೆಯಿಂದ ಹೊರಗೆ ಹೋದ್ರೆ ಮತ್ತೆ ಸುರಕ್ಷಿತವಾಗಿ ಬರ್ತೀವಿ ಅನ್ನೋದು ಗ್ಯಾರಂಟಿ ಇಲ್ಲ. ಯಮಗುಂಡಿಗಳಿಗೆ ಜನ ಭಯ ಬಿದ್ದಿದ್ದು ಐಟಿ ಸಿಟಿಗೆ ಇದರಿಂದ ಮುಕ್ತಿ ಯಾವಾಗ ಅನ್ನೋದೇ ಮಹಾ ಪ್ರಶ್ನೆಯಾಗಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಸಾವಿನ ಗುಂಡಿ ತೋಡ್ತಾ ಇದೆಯಾ ಬಿಬಿಎಂಪಿ? ಮೋರಿಗೆ ಬಿದ್ದ ಯುವಕ ಜೀವನ್ ಮರಣ ಹೋರಾಟ. ಸಿಲಿಕಾನ್ ಸಿಟಿ, ಐಟಿ ಸಿಟಿ, ಗಾರ್ಡನ್ ಸಿಟಿ ಅಂತಾನೆ ಫೇಮಸ್ ಆಗಿರುವ ಬೆಂಗಳೂರಲ್ಲಿ ಏನೇನೂ ಸರಿಯಿಲ್ಲ. ಸರಿ ಮಾಡಬೇಕಾಗಿದ್ದ ಬಿಬಿಎಂಪಿ ಈಗ ಬೃಹತ್ ಬೆಂಗಳೂರು ಮಹಾ ಗಂಡಾಂತರ ಪಾಲಿಕೆಯಾಗಿ ಬದಲಾಗಿದೆ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಇಲ್ಲೊಬ್ಬ ಯುವಕ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದಾನೆ. ಎಸ್, ಬಿಬಿಎಂಪಿ ನಿರ್ಲಕ್ಷ್ಯಕ್ಕೆ ಅದೆಷ್ಟೋ ಜನ ಬಲಿಯಾಗಿದ್ದು ಇದೀಗ ಮತ್ತೊಂದು ಪ್ರಕರಣ ಬೆಳಕಿಗೆ ಬಂದಿದೆ. ನಾಗವಾರದ ಗೋವಿಂದಪುರ ಮುಖ್ಯ ರಸ್ತೆಯಲ್ಲಿ ಬಿಬಿಎಂಪಿ ಅಧಿಕಾರಿಗಳ ಅವೈಜ್ಞಾನಿಕ ಚರಂಡಿ ಕಾಮಗಾರಿ ನಡೆಸ್ತಾ ಇದ್ದು ಒಬ್ಬ ಯುವಕ ಮೋರಿಗೆ ಬಿದ್ದು ಇದೀಗ ಐಸಿಯುನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ. ಈದ್ ಮಿಲಾದ್ ಹಬ್ಬಕ್ಕೆ ಬಾವುಟ ಕಟ್ಟೋದಕ್ಕೆ ಕಟ್ಟಡ ಹತ್ತಿದ್ದ ಸೈಯದ್ ಜಾವೇದ್ ಆಯಾ ತಪ್ಪಿ ಕೆಳಗಿದ್ದ ಮೋರಿಗೆ ಬಿದ್ದಿದ್ದಾನೆ. ಅಲ್ಲಿದ್ದ ಕಬ್ಬಿಣದ ರಾಡುಗಳು ಯುವಕನ ದೇಹಕ್ಕೆ ಚುಚ್ಚಿವೆ. ಕಳೆದ 3 ದಿನಗಳಿಂದ ಸೈಯದ್ ಜಾವೇದ್ ಐಸಿಯುನಲ್ಲಿ ಚಿಕಿತ್ಸೆ ಪಡಿತಾ ಇದ್ದು ಕಾಮಗಾರಿ ಮಾಡುವುದಕ್ಕೆ ಯಾವುದೇ ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಳ್ಳದೆ ಮೋರಿ ಮುಚ್ಚದೆ ಹೋಗಿರೋದೇ ಈ ದುರಂತಕ್ಕೆ ಕಾರಣ ಆಗಿದೆ ಅಂತ ಸ್ಥಳೀಯರು ಗಂಭೀರ ಆರೋಪ ಮಾಡಿದ್ದಾರೆ. ತಡರಾತ್ರಿ 1-1:30 ಗಂಟೆಗೆ ಮರುದಿನ ನಮ್ಮ ಈದ್ ಮಿಲಾದ್ ಹಬ್ಬ ಇರೋದ್ರಿಂದ ಆ ಹುಡುಗ ಬಾವುಟ ಕಟ್ಟಕ್ಕೆ ಇಲ್ಲಿ ಫಸ್ಟ್ ಫ್ಲೋರ್ನಲ್ಲಿ ಹತ್ತುವಾಗ ಕಾಲು ಜಾರಿ ಬಿದ್ದು ಮೋರಿ ಇದರಲ್ಲಿ ಓಪನ್ ಇರೋ ಕಂಬಿಗಳನ್ನು ಇದು ಭಾಗಕ್ಕೆ ಚುಚ್ಚಿ ಇಲ್ಲಿ ಮೂತ್ರ ವಿಸರ್ಜನೆ ಹತ್ರ ಸುಚ್ಚಿ ಬೆಂಗಳೂರು ಇದು ಅಂಬೇಡ್ಕರ್ ಹಾಸ್ಪಿಟ್ಲ್ನಲ್ಲಿ ಜೀವ ಬದಿನ ಹೋರಾಟದಲ್ಲಿ ಬದುಕ್ತಾ ಇದ್ದಾರೆ. ಯುವಕನ ಆರೋಗ್ಯ ವಿಚಾರಿಸಿದ ಸಚಿವ ಕೆಜೆ ಜಾರ್ಜ್. ಇನ್ನು ಸ್ಥಳೀಯ ಶಾಸಕ ಹಾಗೂ ಸಚಿವ ಕೆಜೆ ಜಾರ್ಜ್ ಅಂಬೇಡ್ಕರ್ ಆಸ್ಪತ್ರೆಗೆ ಭೇಟಿ ನೀಡಿ ಜಾವೇದ್ ಆರೋಗ್ಯವನ್ನ ವಿಚಾರಿಸಿ ನೊಂದ ಪೋಷಕರಿಗೆ ಧೈರ್ಯ ತುಂಬಿದ್ರು. ಸ್ಮಾರ್ಟ್ ಸಿಟಿ, ಬ್ರ್ಯಾಂಡ್ ಬೆಂಗಳೂರು ಅಂತ ಭಾಷಣ ಮಾಡುವ ಡಿಸಿಎಂ ಸಾಹೇಬ್ರೆ ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿ ನೊಂದವರಿಗೆ ನೆರವಾಗಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಿ ಅನ್ನೋದೇ ಜನರ ಒತ್ತಾಯ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಬರದಿಂದ ಬೆಂದಿದ್ದ ಭೂಮಿಯನ್ನ ಮಳೆರಾಯ ತಂಪಗಾಗಿಸಿದ್ದಾನೆ. ಸಾಲ ಮಾಡಿ ರೈತರು ಹೂ ಬೆಳೆದಿದ್ರು. ಆದ್ರೀಗ ರೈತರು ಬೆಳೆದಿದ್ದ ಹೂವಿಗೆ ಬೆಲೆಯೇ ಇಲ್ಲದಂತಾಗಿದೆ. ಇದರಿಂದ ರೊಚ್ಚಿಗಿದ್ದ ರೈತ ಏನ್ ಮಾಡ್ದ ಗೊತ್ತಾ? ಈ ಸ್ಟೋರಿ ನೋಡಿ. ತೋಟದ ತುಂಬೆಲ್ಲ ಸೇವಂತಿ ಹೂ ಅರಳಿ ನಿಂತಿವೆ. ಒಂದಕ್ಕಿಂತ ಒಂದು ಘಮಘಮಿಸ್ತಿವೆ. ಆದ್ರೆ ಇಂತಹ ಚಂದದ ಹೂ ತೋಟವನ್ನೇ ರೈತ ನಾಶ ಮಾಡ್ತಿದ್ದಾರೆ ನೋಡಿ. ಅಯ್ಯಯ್ಯೋ, ಇದೇನಪ್ಪ ಈ ರೈತ ಬೆಳೆದ ಹೂವನ್ನೆಲ್ಲ ಹೀಗೆ ನಾಶ ಮಾಡ್ತಿದ್ದಾರೆ ಅಂತ ಯೋಚಿಸ್ತಿದ್ದೀರಾ? ಪಾಪ ಕಣ್ರಿ, ಈ ರೈತ ಸಾಲ ಮಾಡಿ ಸೇವಂತಿ ಹೂ ಬೆಳೆದಿದ್ರು. ಆದ್ರೆ ಮಾರುಕಟ್ಟೆಯಲ್ಲಿ ಹೂವಿನ ಬೆಲೆ ಪಾತಾಳಕ್ಕೆ ಕುಸಿದಿದೆ. ಇದರಿಂದ ರೊಚ್ಚಿಗೆದ್ದ ರೈತ ಟ್ರ್ಯಾಕ್ಟರ್ ಮೂಲಕ ತಮ್ಮ ಹೂ ತೋಟವನ್ನೇ ನಾಶ ಮಾಡಿದ್ದಾರೆ. 2 ಎಕರೆಯಲ್ಲಿ ಬೆಳೆದಿದ್ದ ಹೂ ನಾಶಗೊಳಿಸಿದ ರೈತ.
ಕೋಲಾರ ಜಿಲ್ಲೆಯಾದ್ಯಂತ ರೈತರು ಚೆಂಡು ಹೂ, ಸೇವಂತಿ, ಗುಲಾಬಿ ಹೂಗಳನ್ನ ಬೆಳೆದಿದ್ದಾರೆ. ಆದರೆ ಪಿತೃಪಕ್ಷ ಇರೋ ಕಾರಣ ಹೂವಿನ ಬೆಲೆ ಕುಸಿದು ಬಿಟ್ಟಿದೆ. 1 ಕೆಜಿ ಸೇವಂತಿ ಹೂವು 10 ರೂಪಾಯಿಗೆ ಮಾರಾಟ ಆಗ್ತಿಲ್ಲ. ಹೀಗಾಗಿ ಬಂಗಾರಪೇಟೆ ತಾಲೂಕಿನ ಮಾರಂಡಹಳ್ಳಿಯ ಕೃಷ್ಣಮೂರ್ತಿ ತನ್ನ 2 ಎಕರೆ ತೋಟದಲ್ಲಿದ್ದ ಸೇವಂತಿ ಹೂವನ್ನ ಟ್ರ್ಯಾಕ್ಟರ್ ಮೂಲಕ ನಾಶ ಮಾಡಿದ್ದಾರೆ. ಹೂವು ಫುಲ್ ರೇಟ್ ಡೌನ್ ಆಗಿಬಿಟ್ಟಿದೆ. ವ್ಯಾಪಾರಸ್ಥರು ಯಾರು ಬರ್ತಾ ಇಲ್ಲ. ಹೂವು ಜಾಸ್ತಿ ಬೆಳೀತಾರೆ ರೈತರು, ಆದರೆ ಏನು ಸಿಗ್ತಾ ಇಲ್ಲ. ರೇಟ್ ಜಾಸ್ತಿ ಡೌನ್ ಆಗುತ್ತೆ. ಮೂಟೆ ಲೆಕ್ಕ ಚೆಂಡು ಹೂವು ಚಾಮಂಚಿ ಬಂದು 50 ರೂಪಾಯಿ 60 ರೂಪಾಯಿ ಮಾಡ್ತಾಯಿದ್ದಾರೆ. ಆದರೆ ಏನು ರೈತರಿಗೆ ಏನು ಸಿಗ್ತಾ ಇಲ್ಲ. ವ್ಯಾಪಾರಸ್ಥರು ಪಾಪ ತಗೊಂಬಂದು ಹಾಕ್ತಾಯಿದ್ದಾರೆ, ನಾವು ಮಾರಿ ಕೊಡ್ತಾ ಇದ್ದೀವಿ. ಆದರೆ ಅವ್ರಿಗೇನು ಕೂಲಿ ಕೂಡ ಬರ್ತಾ ಇಲ್ಲಂತೆ, ಬಾಡಿಗೆ ಕೂಲಿ ಸರಿ ಹೋಗ್ತೈತೆ. ಈ ಪ್ರೀತ ಹೂವು ಜಾಸ್ತಿ ಬೆಳೀತಾರೆ ರೈತರು, ಆದ್ರೂ ಯಾರು ತೊಗೊಂಡೋಗೋರು ವ್ಯಾಪಾರಸ್ಥರು ಯಾರು ಬರ್ತಾ ಇಲ್ಲ. ಶಾಪ್ ಕರ್ಕೊಂಡ್ರೂ ಯಾರು ತೊಗೊಂಡೋಗ್ತಾ ಇಲ್ಲ. ಬೇಡಿಕೆ ಕಡಿಮೆಯಾಗಿರೋ ಕಾರಣ ತೋಟಗಳಲ್ಲಿ ಹೂವು ಕೊಳೆಯುವ ಸ್ಥಿತಿ ನಿರ್ಮಾಣವಾಗಿದೆ. ಸರ್ಕಾರ ಈ ಕೂಡಲೇ ಹೂವು ಬೆಳೆಗಾರರಿಗೆ ಪರಿಹಾರ ಕೊಡಬೇಕು ಅಂತ ಹೂವು ಬೆಳೆಗಾರರು ಆಗ್ರಹಿಸಿದ್ದಾರೆ. ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಬೆಳೀತಿರೋ ವಿವಿಧ ತಳಿಯ ಹೂಗಳು, ಅದರಲ್ಲಿ ಚೆಂಡು ಹೂವು ಇರ್ಬೋದು, ರೋಸ್ ಇರ್ಬೋದು, ಮಾರಿಗೋಲ್ಡ್ ಇರ್ಬೋದು, ವಿವಿಧ ತಳಿಯ ಒಂದು ಸೇವಂತಿಗೆಗಳು ಇವತ್ತು ಬೆಳೀತಾ ಇದ್ದಾರೆ. ಆದರೆ ಹಬ್ಬ ಹರಿದಿನಗಳು ಬಿಟ್ಟರೆ ರೈತನ ಕಾಸು ನೋಡೋದಂದರೆ ಖಂಡಿತವಾಗ್ಲೂ 1 ರೂಪಾಯಿ ಕೂಡ ನೋಡ್ತಾ ಇಲ್ಲ. ಯಾಕೆಂದರೆ ಹಾಕಿದ ಬಂಡವಾಳ ಕರಿಲ್ಲ. ಇವತ್ತು ಒಬ್ಬ ಕೂಲಿ ಆಳು ಬರಬೇಕಾದ್ರೆ, ಹೆಣ್ಣಾಳು ಬಂದು ಕೀಳಬೇಕಾದ್ರೆ 500 ರೂಪಾಯಿ ಕೊಡಬೇಕು. ಬೆಳಗ್ಗೆ 7 ಗಂಟೆಗೆ ಬರ್ತಾರೆ, ಮಧ್ಯಾಹ್ನ 10 ಗಂಟೆಗೆ ಹೊರಟೋಗ್ತಾರೆ, 500 ರೂಪಾಯಿ ಕೊಡಬೇಕು. ಇನ್ನು ಮಾರ್ಕೆಟ್ಗೆ ಎತ್ಕೊಂಡ್ಬಂದು ಸಾಕಾಣಿಕೆ ಮಾಡೋದೆಲ್ಲ ನೋಡಿದ್ರೆ 100 ರೂಪಾಯಿಂದ 200 ರೂಪಾಯಿ ಖರ್ಚು ಬರ್ತಾ ಇದೆ. ಬರದ ನಾಡಿನಲ್ಲಿ ಹೂ ಬೆಳೆಗಾರರ ಬದುಕು ಬಾಡಿ ಹೋಗ್ತಿರೋದು ಮಾತ್ರ ನಿಜಕ್ಕೂ ನೋವಿನ ಸಂಗತಿ. ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ದರ್ಶನ್ ನಟನೆಯ ಹಲವು ಸಿನಿಮಾಗಳು ಅಮೋಘ 100 ದಿನಗಳ ಪ್ರದರ್ಶನಗೊಂಡು ದಾಖಲೆ ಬರೆದಿದೆ. ಥಿಯೇಟರ್ಗಳು ಹೌಸ್ಫುಲ್ ಆಗಿದ್ದೂ ಇದೆ. ಅದರಲ್ಲೂ ದಾಸ ಸಿನಿಮಾ ನೋಡೋದಕ್ಕೆ ಅಥವಾ ಕಾಲ್ ಶೀಟ್ ಕೊಡೋದಕ್ಕೆ ಮಾತ್ರ 70 ದಿನ ಅಂತೆ. ಆದರೆ ಇದೀಗ ಜೈಲು ಸೇರಿ 100 ದಿನ ಕೂಡ ಆಗಿದೆ. ಈಗ ಅಂಧ ಅಭಿಮಾನಿಗಳ ರಿಯಾಕ್ಷನ್ ಏನು, ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. 100 ದಿನ ಭರ್ಜರಿ ಪ್ರದರ್ಶನ. ಇದು ಯಾವ ಸಿನಿಮಾ ಭರ್ಜರಿಯಾಗಿ ಓಡ್ತಿದೆ ಅನ್ಕೊಂಡ್ರಾ? ಇದು ಸಿನಿಮಾ ಅಲ್ಲ. ದರ್ಶನ್ ಜೈಲು ಸೇರಿ 100 ದಿನದ ಮೇಲಾಯ್ತು. ಕೊಲೆ ಕೇಸ್ನಲ್ಲಿ ಕಾಟೇರ ಸೆರೆಮನಿಯಲ್ಲಿ ಮುದ್ದೆ ಮುರಿಯುತ್ತಿದ್ದು 100 ದಿನಗಳೇ ಕಳೆದಿದೆ. ಇನ್ನು ಸಿನಿ ಜೀವನದಲ್ಲೂ ದರ್ಶನ್ ಸಿನಿಮಾಗಳು 100 ದಿನ ಪೂರೈಸಿವೆ. ಆದ್ರೆ ಇದೀಗ ದರ್ಶನ್ ಜೈಲಲ್ಲಿ 100 ದಿನ ಪೂರೈಸಿ ಮತ್ತೊಂದು ರೆಕಾರ್ಡ್ ಮಾಡಿದ್ದಾನೆ. ಸ್ಯಾಂಡಲ್ವುಡ್ ಬಾಕ್ಸ್ ಆಫೀಸ್ ಸುಲ್ತಾನ್ ಇದೀಗ ಜೈಲಲ್ಲೂ 100 ದಿನಗಳನ್ನ ದಾಟಿದ್ದಾನೆ. ದರ್ಶನ್ ಯಾವುದೇ ಸಿನಿಮಾ ಒಪ್ಕೊಂಡ್ರು ಕಾಲ್ ಶೀಟ್ ಕೊಡೋದು 70 ದಿನ ಮಾತ್ರವಂತೆ. ಆದ್ರೀಗ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿ 100 ದಿನಗಳೇ ಕಳೆದು ಹೋಗಿದೆ. ಆಚೆ ಬರೋಕೆ ಪರದಾಡುವಂತಾಗಿದೆ.